ತರಕಾರಿ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ತೆಗ್ದೇ ಇಲ್ಲ ನಾನು ಹತ್ರ ಆಗಿದೆ. ಇಷ್ಟು ಐಟಮ್ಸ್ ತರಿಸಿದ್ದೀನಿ ಅಷ್ಟೇ, ನೋಡ್ಬೋದು ಇಷ್ಟೇ. ಕಮ್ಮಿ ಒಂದೂವರೆ ಸಾವಿರ ಆಗಿದೆ ಅಷ್ಟೇ. ತುಂಬಾ ಸೇವ್ ಕೂಡ ಆಗಿದೆ ಅಮೌಂಟು. ಇಲ್ಲಿ ತಂದಿದ್ದಾರೆ ಅಂದರೆ ಡಿಮಾರ್ಟ್. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ನೀವೆಲ್ಲರೂ ಹೇಗಿದ್ರೆ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ಊರಿನ ಪಾರ್ಸೆಲ್ ಬಂದಿದೆ, ಅದನ್ನು ಕೂಡ ಎಲ್ಲ ತೆಗಿಬೇಕು. ಅಂದರೆ ಮೈದನ ಊರಿಗೆ ಹೋಗಿದ್ದ, ಅವ್ನು ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ತೆಗೆದು ಎತ್ತಿಡ್ಬೇಕು. ಏನಿದೆ ಅಂತ ನಂಗೆ ಗೊತ್ತಿಲ್ಲ. ನಾಳೆ ಸ್ವಲ್ಪ ಶಾಪಿಂಗ್ ಇದೆ, ಹೊರಗಡೆ ಕೂಡ ಹೋಗಬೇಕು. ಮೇಲಿಡ್ತೀಯಾ? ಇಡು. ಅಲ್ಲೆಲ್ಲ ಇದೆಯಾ? ಅಲ್ಲೇ ಇಟ್ಪ ಪಪ್ಪದದು ಪುಟ್ಟ, ಅಲ್ಲೇ ಇಟ್ಪ. ನಿಂಗೆ ಒಂದಷ್ಟು ತಾನೇ ಸಾಕು, ಒಂದಷ್ಟೇ ಇಟ್ಕೊ ಬಾ. ಎಲ್ಲ ಎತ್ತಿಟ್ಟಿದ್ದೀನಿ ನೋಡ್ಬಾ. ಇಲ್ಲಿ ಬೇಡ ತಂಬ ಔಷಧ ಬಾ. ಏನು ಇಡಂಗಿಲ್ಲ ಮಕ್ಳ ಕೈಲಿ, ಏನು ಸಿಗಂಗೆ ಇಲ್ಲ ಅಂತಾರಲ್ಲ ಹಾಗೆ. ಪುಟ್ಟಾದ್ ಬೇಡ, ಪಪ್ಪದು ಹೊಡಿತದೆ, ಅರ್ಥ ಮಾಡ್ತದೆ. ಬಾ, ಒಂದು ಸಾಕು. ಒಂದು ಬೆಳಗ್ಗೆ ಚಾಕ್ಲೇಟ್ ತಿನ್ನಂತೆ. ಓಕೆ, ಬಾ. ತಿನ್ಬಾರ್ದು ಒಂದು ಬೆಳಗ್ಗೆ ತಿನ್ನಂತೆ. ಬಾ ಬಾರೋ, ಬನ್ನಿ ಅಲ್ಲಿ ಇಟ್ಕೊಳ್ತಾರ. ಇದರಷ್ಟು ತೆಗೆದಾಗ ಏನೇನು ಕೊಟ್ಟು ಕಳಿಸಿದ್ದೀನಿ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ಅತ್ತೆ ಮನೆಯಿಂದ ಬಂದಿರೋ ಪಾರ್ಸೆಲ್ ಇದು. ಅಕ್ಕಿ ಎಲ್ಲ ಖಾಲಿ ಆಗಿಬಿಡ್ತಿತ್ತು, ಹಾಗಾಗಿ ಅತ್ತೆ ಹೇಳಿದೆ ಅಕ್ಕಿ ಸ್ವಲ್ಪ ಹಿಟ್ಟೆಲ್ಲ ಬೇಕು ಅತ್ತೆ ಅಂತೇಳಿ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಅಂದರೆ ನಮ್ಮ ಹೊಲ್ತೀನಿ ಅಂತ ಹೇಳಿದ್ದಾರೆ. ನಾನು ಬಂದಾಗ ತೆಗ್ದೇ ಇಲ್ಲ, ತೆಗಿಯೋಕ್ಕಾಗಿಲ್ಲ. ಮನೆ ಕ್ಲೀನಿಂಗು ಮತ್ತು ಹೊರಗಡೆ ಎಲ್ಲ ಹೋಗಿದ್ವಲ್ಲ, ಹಾಗಾಗಿ ಏನು ಕ್ಲೀನ್ ಮಾಡ್ಕೊಳಕ್ಕೆ ಆಗಿಲ್ಲ. ಅದನ್ನೆಲ್ಲ ತೆಗೆದು ಎತ್ತಿಟ್ಕೊಬೇಕು. ಫುಲ್ ಮನೆ ಕ್ಲೀನ್ ಮಾಡೋಕ್ಕೆ ಸಾಕಾಯಿತು. ಅದಷ್ಟು ತಂದಾಗ ನನಗೆ ಏನೇನಿದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅಲ್ಲಿ ನೋಡಿ, ಶೂ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಪ್ರತಿಯೊಂದು ಬಟ್ಟೆ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಒಂದು ಚಿಕ್ಕ ಅರ್ಬೆಯಿಂದನೂ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಕ್ಲೀನ್ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹಾಗಾಗಿ ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ. ಹಾಗಾಗಿ ಆ ಶೂ ಕೂಡ ವಾಶ್ ಮಾಡಿಟ್ಟಿದ್ದೀನಿ. ನೋಡಿ, ಆ ಶೂ ತೊಗೊಂಬಂತಾರೆ. ಮೇಬಿ ಅದ್ರಲ್ಲಿ ದುಡ್ಡು ಇಟ್ಟಿದ್ದಾರೆ. ಹಸಿ ಇದೆ ಕಣೋ ಶೂಸು, ನೋಡಿ ಹಸಿ ಇದೆ ಶೂ. ಎತ್ತಿಡು, ಒಣಗಿಲ್ಲ. ಹೊರಗಡೆ ಸಂಜೆ ಹೊತ್ತಲ್ಲ ಅಂತ ತೊಗೊಂಬಂದಿದ್ದೀನಿ. ಈಗ ಈ ಕೀಟ್ಲೆ 2 ಜೊತೆ ಶೂನ ತೊಳೆದಾಕಿದ್ದೀನಿ. ಒಂದು ಜೊತೆ ಸ್ಲಿಪ್ಪನ್ನು ಕೂಡ ತೊಳೆದಾಕಿ, ಇನ್ನೊಂದು ಜೊತೆ ಹಾಗೆ ಇದೆ ಅವನಿಗೆ. ಮತ್ತು 3 ಜೊತೆ ತೊಳೆದಾಕಿದೆ, ಯೂಸ್ ಮಾಡೋಕ್ಕಿಲ್ಲ ಅಂತೇಳಿ ಒಂದು ಜೊತೆ ಹಾಗೆ ಇಟ್ಟಿದ್ದೀನಿ. ಹೀಗೆ ಕೀಟ್ಲೆ ದುಡ್ಡು ಕಣ, ಅದು ದೇವರು ಕಣಪ್ಪ. ಹಂಗೆ ಮಾಡಬಾರ್ದು. ಶೂ ಅಲ್ಲೆಲ್ಲ ಇಟ್ಬಾರ್ದು. ಕೈಯಲ್ಲಿ ಇಟ್ಕೊ, ತಗೋ ಶೂ ಎತ್ತಿಟ್ಬೇಕು. ಮಲಗ್ಸೋಣ ಅಂತ ಅಂದ್ಕೊಂಡೆ, ಮಲ್ಗಂತ ಸೀನಿಲ್ಲ. ಯಾಕಂದರೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಮಲ್ಕೊಂಡಿರ್ತಾರೆ, ಹಾಗಾಗಿ ಈಗ ಮಲ್ಗಲ್ಲ. ಹಸಿ ಇದೆ ಪುಟ್ಟಣ, ನೋಡಿ ಹಸಿ ಇದೆ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ. ಆಲ್ರೆಡಿ ಒಂದು ರೌಂಡ್ ಹಾಕ್ಕೊಂಡು ಓಡಾಡಿದ್ರು ಮನೆ ತುಂಬ. ಹೊರಗಡೆ ಇಟ್ಟಿದ್ದ ಗಾಳಿಗೆ ಹೊಂದ್ಕೊಂಡಿದ್ದೆ, ಮತ್ತು ಗಾಳಿ ಬಿದ್ದರೆ ಅಥವಾ ಯಾರು ಎತ್ಕೊಂಡೋದ್ರೆ ತೊಗೊಂಬಂದು ಇಟ್ಟಿದ್ದೀನಿ. ನೋಡಿ ಹಿಂಗೆ ಆಡ್ತಾರೆ. ಮಲ್ಕೊ ಅಂದರೆ ಮಲ್ಕೊಳ್ತಾನೆ. ಊಟ ಮಾಡಿ ಆಲ್ರೆಡಿ 1 ಅವರ್ ಆಯಿತು. ಸ್ಮೈಲ್ ಹಾಯ್ ಮೇಡಮ್. ಮೊಮ್ಮತ್ತೆ ಕೇಳಿ ಎಲ್ಲರದು ಹೊರಟ ಇಟ್ಟು ಬಂತು. ನೀನು ಸ್ವಲ್ಪ ಟಿ ವಿ ಟೇಬಲ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಟಿ ವಿ ಕನ್ನಡಿ ಎಲ್ಲ ಕ್ಲೀನಾಗಿದೆ. ಡೋರ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅಷ್ಟೇ. ಇನ್ನು ನಮ್ಮ ಪಾಪ ಜೊತೆಗೆ ಆಟಾಡೋದು. ನೋಡಿ, ಈ ಶೂ ತೊಗೊಂಬಂದು ಈ ಶೂ ಒಳಗೆ ಇಡ್ತಾರೆ. ಇಡ್ಬಾರ್ದ್ಬಿಟ್ಟಣ, ಅದು ದೇವರು ಕಣೋ. ಚಾಮಿ ಕಣ್ ಕಳಿಗೆ ತಂಗೆಲ್ಲ ಮಾಡಿದ್ರೆ. ಹಸಿ ಇದೆ ಶೂ, ಇದು ಕೂಡ ಒಣಗಿಲ್ಲ. ಹೇಳಿದರೆ ಕೇಳೋದೇ ಇಲ್ಲ ಮಾತನ್ನ. ಹಿಂಗೆ ತಲೆಹರಟೆ ಹಾಕ್ಬಿಟ್ಟಿದೆ. ದೊಡ್ಡ ತಲೆಹರಟೆ. ಯಾಕೆಂದರೆ ಯಾರಿಗೂ ಭಯನೇ ಇಲ್ಲ ಅವ್ನಿಗೆ. ಅವ್ರ ಪಪ್ಪ ಕೂಡ ಒಬ್ಬತ್ತು ಕೂಡ ಜೋರು ಮಾಡೋದಾಗಲಿ ಹೊಡಿಯೋದಾಗಲಿ ಮಾಡಿಲ್ಲ. ಹಂಗಾಗಿ ಭಯ ಇಲ್ಲ. ನನ್ನ ಮೈದನ್ನ ಸ್ವಲ್ಪ ಭಯ ಇದೆ. ಅವ್ನು ಮನೇಲಿದ್ದರೆ ಸೈಲೆಂಟಾಗಿರ್ತಾನೆ. ಅವರೇನೋ ಡ್ಯೂಟಿಗೆ ಹೋಗ್ಬಿಟ್ರೆ ಸ್ಟಾರ್ಟ್ ಇವ್ರದೇ ಹವಾ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಾರಲ್ಲ ಹಾಗೆ. ಅಲ್ವೇನೋ ಪುಟ್ಟ? ಚಿಕ್ಕು ಇಲ್ಲ ಅಂದರೆ ನಿಂದೆ ಹವಲ್ಲ? ಚಿಕ್ಕು ಹವನ ನಿಂದೆ ಹವನ? ಮನು ಡ್ಯೂಟಿಗೆ ಹೋಗಿದ್ದಾನೆ ಅಲ್ವೇನೋ? ಅವರು ಮನೆ ಊರಿಗೆ ಹೋಗಿದ್ದು, ಅವಾಗ ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ತೀನಿ. ಅದನ್ನೇ ಒಂದು ದಿವಸ ಆಗುತ್ತೆ ಅನ್ಸುತ್ತೆ. ಎಲ್ಲ ಕೊಡ್ಕೊಂಡು ಎಲ್ಲ ಕೇರ್ಕೊಂಡು ಸಾಣಿಸ್ಕೊಂಡೆಲ್ಲ ಇಟ್ಕೊಬೇಕು. ಹಾಗಾಗಿ ಆ ರೂಟೀನ್ ಕೂಡ ಜೊತೆ ನಾನು ಶೇರ್ ಮಾಡ್ತೀನಿ. ನಾಳೆ ನೆಕ್ಸ್ಟ್ ರೂಟೀನಲ್ಲಿ ತಿಳಿಸ್ತೀನಿ. ಟಿ ವಿ ಎಲ್ಲ ಹೊಡೆದಿತ್ತು, ನೀಟಾಗಿ ಇಡ್ಬೇಕು. ಶೂಸ್ನ ಎತ್ತಿಡೋಗು. ಮಾತೇ ಕೇಳಲ್ಲ. ದೊಡ್ಡ ಅತ್ತ ನೋಡಿ, ನೀಟಾಗಿಡಿ. ಬನ್ನಿ, ಸಾಕು, ಬನ್ನಿ. ಇಟ್ರಾ? ಡನ್. ಓಕೆ, ಡನ್. ಬಾಯ್ ಮಾಡಿ ಎಲ್ಲರಿಗೂ. ನಾಳೆ ಸಿಗ್ತೀವಿ ಎಂದು ಬಾಯ್. ನಾಳೆ ರೊಟ್ಟಿ ಸಿಗೋಣ. ಓಕೆ, ಟೇಕ್ ಕೇರ್. ಬಾಯ್. The next day.
ತರಕಾರಿ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ತೆಗ್ದೇ ಇಲ್ಲ ನಾನು ಒಂಥರ ಆಗಿದೆ. ಅತ್ತೆ ಏನೇನು ಕೊಟ್ಟು ಕಳಿಸಿದ್ರು ಅಂತ ಹಾಗೇ ವಾಯ್ಸ್ ಓವರ್ ಕೊಟ್ಟಿದೆ. ಹಿಂದ್ಗಡೆ ಟಿ ವಿ ಹೆವಿ ಸೌಂಡ್ ಹಾಕಿದ್ರು ಅವ್ನ ಪಾಪುಗೆ ಅಂತ ಹೇಳಿ, ಹಾಗಾಗಿ ಆ ಸೌಂಡ್ಗೆ ಏನು ಕೇಳಿಸ್ತಿರ್ಲಿಲ್ಲ ಅಂತೇಳಿ ಮತ್ತೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಒಂದೇ ಅಷ್ಟೇ ನಾನು ಬಿಟ್ಟಿದ್ದು, ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಂತೇಳಿ. ಆಲ್ರೆಡಿ ಇಷ್ಟೊಂದು ಕೆಟ್ಟೋಗ್ಬಿಟ್ಟಿತ್ತು. ಅದರಲ್ಲೂ ನಿಂಬೆಹಣ್ಣೆಲ್ಲ ಕೊಟ್ಟು ಕಳಿಸಿದ್ರಲ್ವ, ಅದು ಕೂಡ ಒಂದು 2-3 ಕೆಟ್ಟೋಗ್ಬಿಟ್ಟಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ಚೆನ್ನಾಯಿತು. ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಬೇಗನೆ ಕೆಟ್ಟೋಗ್ಬಿಡುತ್ತೆ. ತರಕಾರಿ ಅಕ್ಕಿ ಅದೆಲ್ಲ ಕೂಡ ಕೊಟ್ಟಿದ್ದರು. ಅಕ್ಕಿ ಎಲ್ಲ ತೆಗ್ದಿಟ್ಬಿಟ್ರು ನನ್ನ ಹಸ್ಬೆಂಡು ಕ್ಲೀನ್ ಮಾಡಿ. ಸೌತೆಕಾಯಿ ಕೂಡ ಅಷ್ಟೇ ಎಷ್ಟೊಂದು ಕೆಟ್ಟೋಗಿದೆ. ಅದು ತುಂಬಾ ಕೊಟ್ಟು ಕಳಿಸಿರೋ ತರಕಾರಿ. ಬೀನ್ಸು, ಹಸಿಮೆಣ್ಸಿನ್ಕಾಯಿ. ಫಸ್ಟಿಗೆ ನಮ್ಮ ಪಾಪದನ್ನ ಸೀಬೆಕಾಯಿ ಅಂದ್ಕೊಂಡು ಬಾಯಲ್ಲಿ ಇಟ್ಕೊಬಿಟ್ಟ. ಅದ್ರ ನಂತರ ಅದು ನಿಂಬೆಹಣ್ಣು ಅಂತ ಗೊತ್ತಾದಮೇಲೆ ಸುಮ್ಮನೆ ಆದರು. ಹಾಗೆ ಒಂದು 3-4 ತೆಂಗಿನಕಾಯಿ ಕೂಡ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಹೊಲದಲ್ಲೇ ಬೆಳೆದಿರೋದ್ರಿಂದ ಆರಾಮಾಗಿ ಕೊಟ್ಟು ಕಳಿಸ್ತಾರೆ ಅತ್ತೆ. ಹಾಗಾಗಿ ಎಲ್ಲ ಜೋಡಿಸ್ಕೊಬೇಕು, ಎಲ್ಲ ನೀಟ್ ಮಾಡ್ಕೊಬೇಕು, ತರಕಾರಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಟೊಮೊಟೊ ಕೂಡ ತರಬೇಕು, ಸ್ವಲ್ಪ ಖಾಲಿ ಆಗಿತ್ತು. ಇನ್ನು ನಿಂಬೆಹಣ್ಣು ಕೂಡ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ತುಂಬಾ ಆಯಿತು ತರಕಾರಿ ಅನ್ನಿಸ್ತು ನನಗೆ. ಇಷ್ಟೊಂದು ಕೊಟ್ಟರೆ ಒಂದು 2-3 ದಿನ ಅಂತೂ ಆಗುತ್ತೆ ಕ್ಲೀನ್ ಮಾಡ್ಕೊಂಡೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು. ಅದಾದ ನಂತರ ಪಲ್ಯ ಅವೆಲ್ಲ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಕೂಡ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಕೆಳಗಡೆ ಆಂಟಿ ಸೀರೆ ಎಲ್ಲ ತರದಿತ್ತು ಅಂತ ಚಿಕ್ಕಪೇಟೆ ಕೂಡ ಬಂದಿದ್ವಿ. ಫಸ್ಟ್ KR ಮಾರ್ಕೆಟಿಂದ ಚಿಕ್ಕಪೇಟೆ ಕೂಡ ಹೊರಟ್ವಿ. ಇಷ್ಟೊಂದು ರಶ್ ಇತ್ತು ಅಂದರೆ ಹಬ್ಬ ಇನ್ನು 2 ದಿನ ಇದೆ ಅಷ್ಟೇ, ಆದರೆ ತುಂಬಾನೇ ರಶ್ ಇತ್ತು. ಅದರಲ್ಲೂ ಹೂವಿನ ಮಾರ್ಕೆಟ್ ಎಲ್ಲ ತುಂಬಾನೇ ರಶ್ ಆಗ್ಬಿಟ್ಟಿತ್ತು. ಸ್ವಲ್ಪ ಸೀರೆ ಎಲ್ಲ ತರದಿತ್ತು, ಹಾಗಾಗಿ ತಗೊಂಡ್ ನೋಡಿ. ಫ್ಲವರ್ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ, ನೋಡಕ್ಕೆ ಒಂಥರ ಚಂದ ಅನ್ಸುತ್ತೆ. ಅಷ್ಟೊಂದು ಚೆನ್ನಾಗಿ ಕೂಡ ಇತ್ತು. ನಾವು ತಗೊಳ್ಳೋಣ ಸೀರೆ ಎಲ್ಲ ಅಂತ ಕೂಡ ಹೊರಟ್ವಿ. ತುಂಬಾನೇ ರಶ್ ಇತ್ತು. ಅದರಲ್ಲೂ ನನ್ನ ಪಾಪನ್ ಕರ್ಕೊಂಡು ಹೋಗಿದ್ದು ಸ್ವಲ್ಪ ಕಷ್ಟ ಆಯಿತು. ಹೋದ್ಸರಿ ಹೋದಾಗ ನಾನು ಆರಾಮಾಗಿ ಒಬ್ಬಳೇ ಹೋಗಿದ್ದೆ. ಹಸ್ಬೆಂಡ್ ಡ್ಯೂಟಿ ಲೀವ್ ಹಾಕಿ ಮನೇಲಿದ್ರು. ಆದರೆ ಈ ಸರಿ ಅವ್ರಿಗೆ ಡ್ಯೂಟಿ ಲೀವ್ ಇರಲಿಲ್ಲ. ನಿಜವಾಗ್ಲೂ ಹಬ್ಬದ ಟೈಮಲ್ಲಿ ಈ ರೀತಿ ಮಾರ್ಕೆಟ್ಗೆಲ್ಲ ಮಕ್ಳನ್ನ ಕರ್ಕೊಂಡು ಸ್ವಲ್ಪ ಕಷ್ಟನೇ ಆಗುತ್ತೆ. ನಂಗಂತೂ ತುಂಬ ಮಾಡ್ಕೊಂಡ ಖಾಲಿ ಐಸ್ ಕ್ರೀಮ್ ನಡಿ. ಬಾ. ಒಂದಕ್ಕಿಂತ ಒಂದು ಸೀರೆ ತುಂಬಾನೇ ಚೆನ್ನಾಗಿದ್ದು. ಯಾವ ತಗೊಬೇಕು ಅನ್ನೋದೇ ಟೆನ್ಷನು. ಹೆಣ್ಮಕ್ಳು ಈ ರೀತಿ ಶಾಪಿಂಗ್ ಮಾಡಕ್ ಹೋದಾಗ ಸೀರೆ ನೋಡೋದು ಒಂದಕ್ಕಿಂತ ಇದು ತಗೊಳ್ಳೋಣ ಅನ್ನೋಷ್ಟ್ರಿಗೆ ಇನ್ಯಾವುದೋ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಬಿಟ್ಟು ಅದನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. ಇದೇ ರೀತಿ ಪ್ರಾಬ್ಲಮ್ ಅಲ್ವಾ. ನಾವು ಕೂಡ ಸುಮಾರು ಹೊತ್ತು ಸೀರೆ ಚಾಯ್ಸ್ ಮಾಡಕ್ಕೆ ಟೈಮ್ ಆಯ್ತು. ಅದರಲ್ಲೂ 10% ಆಫ್ 40% ಆಫ್ ಅಂತ ಆಫರ್ ಕೂಡ ಡಿಸ್ಕೌಂಟ್ ಕೂಡ ಇತ್ತು. ಹಾಗಾಗಿ ಚೆನ್ನಾಗಿರೋ ಸೀರೆ ನನಗೂ ಒಂದು ಸೀರೆ ಬೇಕಿತ್ತು. ಹಾಗಾಗಿ ನಾನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಆಂಟಿ ಕೂಡ ಅಕ್ಕ ಕೂಡ ನೋಡ್ತಾ ಇದ್ರು. ಒಂದಕ್ಕಿಂತ ಒಂದು ವೆರೈಟಿ ಆಫ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಈ ಕಲರ್ ಇಲ್ಲ ಅಂತ ನಾನು ಸುಮಾರು, ನನಗೆ ರಾಮ ಗ್ರೀನ್ ಕಲರ್ ಸ್ಯಾರಿ ಬೇಕಿತ್ತು, ಹಾಗಾಗಿ ನಾನು ಅದನ್ನ ಹುಡುಕ್ತಾ ಇದ್ದೆ. ಹಾಗಾಗಿ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದ್ದು ಸೀರೆ. ಅದ್ರಲ್ಲೂ ನಮ್ಮ ಪಾಪನ್ ಬೇರೆ ಕಿಟ್ಲೆ ಅಮ್ಮ ಎತ್ಕೊಂಡನ್ನ ಅಂತ ತುಂಬಾನೇ ಹಠ ಮಾಡ್ತಾ ಇದ್ದ. ಹಾಗಾಗಿ ಅವನು ಕೂಡ ಎತ್ಕೊಂಡು ಸಮಾಧಾನ ಮಾಡ್ಕೊಂಡು ಹೊರಗಡೆ ಎಲ್ಲ ಕರ್ಕೊಂಡ್ ಬಂದಾಗ ಮಕ್ಕಳು ಯಾರ್ದಲ್ಲಿ ಕೂಡ ಹೋಗಲ್ಲ, ತುಂಬಾನೇ ಹಠ ಮಾಡ್ತಿದ್ದ. ಒಂದಲ್ಲಿ ಕೂರ್ಸಿದ್ದೆ ಚೇರ್ ಇಟ್ಟು, ಅವರು ತುಂಬಾ ಹಠ ಮಾಡ್ತಿರೋದ್ರಿಂದ ನಾನು ಎಲ್ಲೂ ಮತ್ತೆ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ಎಲ್ಲೂ ಕೂಡ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಮನೆಗೆ ಬಂದಮೇಲೆ ಹಾಗಾಗಿ ಅಲ್ಲೆಲ್ಲ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ. ನಾನು ಏನು ತಂದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಬರೋಷ್ಟೊಳಗೆ ಹಸ್ಬೆಂಡು ಚಂದ್ರಪುರದಲ್ಲಿ ಫ್ಯಾಮಿಲಿ ಹೈಪರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ದಿನಸಿ ಖಾಲಿಯಾಗಿದೆ ತಗೊಂಬರಕ್ಕೆ ಹೋಗಿದ್ರು. ಹೇಗಿದ್ರು ಆಫರ್ ಇದೆ ಅಮ್ಮ ತಗೊಂಬರ್ತೀನಿ ಅಂತ ಹೇಳಿದ್ರಲ್ವಾ, ಸರಿ ಅಂತ ಹೇಳಿದ್ದೆ. ಹೇಗಿದ್ರು ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಹಸ್ಬೆಂಡ್ ಬೇಗ ಡ್ಯೂಟಿ ಮುಗಿಸ್ಕೊಂಬಂದು ಹೇಗಿರೋ ಆಫರ್ ಇದೆ ತಗೊಂಬರ್ತೀನಿ ಅಂತ ಹೇಳಿದ್ರು. ಸರಿ ತಗೊಂಬನ್ನಿ, ಮನೆಗೆ ಸ್ವಲ್ಪ ಐಟಮ್ಸ್ ಕೂಡ ಖಾಲಿ ಆಗಿತ್ತು, ಹಾಗಾಗಿ ತಗೊಂಬರ್ತೀನಿ ಅಂತ ಹೇಳಿದ್ರಲ್ವಾ. ನನ್ನ ಪಾಪು ತುಂಬಾನೇ ಹಠ ಮಾಡ್ತಾ ಇದ್ರು, ಮಮ್ಮಿ ಬಿಸ್ಕೆಟ್ ಎಲ್ಲ ಕೊಡು ಅಂತೇಳಿ. ಹಾಗೆ ಪಾಪ ಕೈಯಲ್ಲಿ ಬಿಸ್ಕೆಟ್ ಕೊಟ್ಟು ಸಮಾಧಾನ ಮಾಡೋಕೆ ಕೂರಿಸಿದೆ. ಇಲ್ಲದ್ರೆ ನಾನು ನಿಜವಾಗ್ಲೂ ವಿಡಿಯೋ ಕೂಡ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಅಂತ ನನ್ನ ಕೈಲಿ ಏನಾದ್ರು ತಿನ್ನಕ್ಕೆ ಕೊಟ್ಬಿಟ್ರೆ ಆರಾಮಾಗಿ ಕೂತ್ಕೊಂಡು ತಿನ್ಕೊಳ್ತಾನೆ ಇರ್ತಾನೆ. ವಿಡಿಯೋ ಕೂಡ ಮಾಡೋಕ್ಕೆ ಬಿಡೋದು. ಹಸ್ಬೆಂಡ್ಗೆ ಹೇಳ್ತಿದ್ದೆ ಎಷ್ಟು ಖರ್ಚಾಯಿತು ಎಷ್ಟಾಯಿತು ಅಂತೇಳಿ. ಹಸ್ಬೆಂಡ್ ಹೇಳ್ತಿದ್ರು. ಹಾಗೆ ಏನೇನು ತಂದಿದ್ದಾರೆ ಅಂತ ಕೂಡ ಶೇರ್ ಮಾಡ್ತೀನಿ. ಲಕ್ಕಿ ಕೂಪನ್ ಕೂಡ ಬಂದಿದೆ ನೋಡಿ. ಲಕ್ಕಿ ಕೂಪನ್ ಕೂಡ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಇದು ಫ್ರೂಟ್ ಕೇಕ್ ತೊಗೊಂಬಂದಿದ್ದೇನೆ, ತುಂಬ ಚೆನ್ನಾಗಿರುತ್ತೆ. ಪಾಪಗೆ ಎಷ್ಟಿದೆಲ್ಲ ಬೈ ಒನ್ ಎಲ್ಲ ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಕೂಡ. ಹಾಗೆ ಇವು ಬೈ ಒನ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಫ್ರೀ. ಇದು ಮೈಸೂರು ಪಾಕು, ಧಾರವಾಡ ಪೇಡನು ಅಷ್ಟೇ ಎಲ್ಲ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇದೆ ಚಂದಾಪುರದಲ್ಲಿ. ಯಾರಾದರೂ ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಸನ ನಿಯರ್ ಇದ್ದರೆ ಫ್ಯಾಮಿಲಿ ಹೈಪರ್ ಮಾರ್ಕೆಟ್ಗೆ ಹೋಗಿ ಆರಾಮಾಗಿ ತೊಗೊಂಬರ್ಬೋದು.
ಹಾಗೆ ಏನೆಲ್ಲ ತಂದೆ ಅಂತ ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಪಾರ್ಲೆ ಸ್ಟೋನ್ ಆಲ್ರೆಡಿ ಓಪನ್ ಆಗಿದೆ. ಹಾಗೆ ಗುಲಾಬ್ ಜಾಮೂನ್ ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ. ಆಲ್ರೆಡಿ ನೋಡಿದ್ರಲ್ವಾ, ಧಾರವಾಡ ಪೇಡ ಕೂಡ ಬೈ ಒನ್ ಗೆಟ್ ಒನ್ ಫ್ರೀ. ಅಂದರೆ ರೀಸೆಂಟಾಗಿ ಡಿಮಾರ್ಟಲ್ಲಿ ರೇಷನ್ ಕೂಡ ತೊಗೊಂಬಂದಿದ್ವಿ, ಅದು ಕೂಡ ಸ್ವಲ್ಪ ಇದೆ. ಹಾಗಾಗಿ ನಮ್ಗೆ ಏನು ಬೇಕಿತ್ತು ಅದನ್ನು ಮಾತ್ರ ನಾನು ಕರೆಕ್ಟ್ ಹೇಳಿದ್ದೆ, ಹಾಗಾಗಿ ತೊಗೊಂಬಂದಿದ್ದಾರೆ 100 ಪ್ಯಾಕೆಟು. ಹಾಗೆ ಬೇಗ ಖಾಲಿ ಆಗೋದು ಅಂದರೆ ಎಣ್ಣೆ ಅಂತೂ ಕಂಪಲ್ಸರಿ ನಮ್ಗೆ ಇರಲೇಬೇಕು. ಬೇಗ ಎಣ್ಣೆ, ಬೇಳೆ ಇವೆಲ್ಲ ಬೇಗ ಖಾಲಿ ಆಗುತ್ತೆ. ಕಡಿಮೆ ಪ್ರೈಸ್ ಅಂತೆ, ಎಷ್ಟು ಇದರಲ್ಲಿ MRP 60 ಏನೋ ಬಿದ್ದಿದೆ. ಹಾಗಾಗಿ ತೊಗೊಂಬಂದಿತ್ತು, ಬೈ ಒನ್ ಗೆಟ್ ಒನ್ ಅಲ್ಲ. ಹಾಗೆ ಇದನ್ನು ಕೂಡ ತೊಗೊಂಬಂದಿದ್ದಾರೆ. ಮತ್ತು ಬೆಲ್ಲ 100 ರೂಪಾಯಿ ಇದೆ. ಇದು ಎಷ್ಟಿದೆ ಟೋಟಲ್ ಪ್ರೈಸು? 2 kgಗೆ 100 ರೂಪಾಯಿ ಇದೆ. ಹಾಗಾಗಿ ತೊಗೊಂಬಂದಿದ್ದಾರೆ. ಹಾಗೆ ಗರಂ ಮಸಾಲೆ ಖಾಲಿ ಆಗಿತ್ತು, ಹಾಗಾಗಿ ಗರಂ ಮಸಾಲೆ ಕೂಡ ತರಿಸಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಅಂದರೆ ಸ್ವಲ್ಪನೇ ಖಾಲಿ ಆಗಿತ್ತು ಮನೆಗೆ, ತುಂಬ ರೇಷನ್ ಏನು ಖಾಲಿ ಆಗಿರಲಿಲ್ಲ. ಹಾಗಾಗಿ ಒಂದು 3 ಲೀಟ್ರ್ ಗೋಲ್ಡ್ ವಿನ್ನರ್ ಎಣ್ಣೆ, ಹಾಗೆ ಸಾಸಿವೆ 2 ಪ್ಯಾಕೆಟ್ ತೊಗೊಂಬಂದಿದ್ದಾರೆ. ಸಾಸಿವೆ ಕೂಡ ಇಷ್ಟೇ ತೊಗೊಂಬಂದಿರೋದು ಹಸ್ಬೆಂಡು, ಮತ್ತು ಎಕ್ಸ್ಟ್ರಾ ಏನು ತರಿಸಿಲ್ಲ. ಇನ್ನು ತುಂಬಾ ರೇಷನ್ ಕೂಡ ಇತ್ತು. ಹಾಗಾಗಿ ನೋಡಿ ಇಷ್ಟು ಐಟಮ್ಸ್ ತರಿಸಿದ್ದೀನಿ ಅಷ್ಟೇ. ನೋಡ್ಬೋದು, ಇಷ್ಟೇ ಕಮ್ಮಿ, ಒಂದು 1,500 ಆಗಿದೆ ಅಷ್ಟೇ. ತುಂಬಾ ಸೇವ್ ಕೂಡ ಆಗಿದೆ ಅಮೌಂಟು. ತಂದಿದ್ದಾರೆ, ಅಂದರೆ ಡಿಮಾರ್ಟ್ ರೀಸೆಲ್ ತಂದಿದ್ದಾರೆ, ಅದು ಕೂಡ ಇರೋದ್ರಿಂದ ಸ್ವಲ್ಪನೇ ತರಿಸಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.